ಅಮಾವಾಸ್ಯೆಗೆ ಬಂದು ತಾಯಿ ಮಡ್ಲಲ್ಲಿ ಮಲ್ಕೊಂಡ್ರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಎಲ್ಲಾ ಜನರು ಬಂದು ಇಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗ್ತಾರೆ. ನಮ್ದು ಸಾಯೋ ಪರಿಸ್ಥಿತಿನಲ್ಲಿ ಇದ್ರಿ ನಾವು ಇಲ್ಲಿ ಬಂದು ಒಂದು 2-3 ತಿಂಗಳಿಗೆ ನಮ್ಗೆ ಪರಿಹಾರ ಮಾಡಿ ಆ ತಾಯಿ ಕೊಟ್ರು. 22 ವರ್ಷದಿಂದ ಬರ್ತಾ ಇದೀವಿ. ಹೌದು, ದಿವಸದಿಂದ ಮಕ್ಳಿಲ್ದಿರ ಇದ್ರು. ನನಗೆ ಇಲ್ಲಿಗೆ ಬಂದ್ಮೇಲೆ ಮಕ್ಳಾದ್ರು. ನನ್ನ ಮಗಳಿಗೆ ಇವಾಗ 21 ವರ್ಷ ಆಗ್ತೈತೆ. ಅಂದ್ರೆ 21 ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ. ನಿಮಗೆ ಮಕ್ಕಳಾಗಿರೋ ಇಲ್ಲಿ ಬಂದು ಕೇಳ್ಕೊಂಡ್ಮೇಲೆ ಮಕ್ಕಳಾಯ್ತು. ಅದಕ್ಕೆ ಬರ್ತಾ ಇದೀವಿ. ಪ್ರತಿಯೊಂದಕ್ಕೂ ಕಷ್ಟ ಸುಖ ಎಲ್ಲದಕ್ಕೂ ಈ ನನ್ನ ತಾಯಿ ಎಲ್ಲದಕ್ಕೂ ನಮ್ಗೆ ಇದ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬರ್ತಾ ಇದೀವಿ. ಏನೋ ಹೆಣ್ಣು ಮಕ್ಳಿಗೆ ಬಂದು ಏನೇ ನೋವಿರ್ಲಿ ಏನೇ ದುಃಖ ಇರ್ಲಿ ಇಲ್ಲಿಗೆ ಬಂದ್ರೆ ಸಲಾನು ಆಗುತ್ತೆ. ಆದ್ರೆ ಅಮ್ಮನ್ ನಂಬೇಕು. ನಮ್ಗೆ ಯಾರೋ ಬೇರೆ ದುಡ್ಡು ಕೊಡ್ಬೇಕಿತ್ತು, ಅದು ಸತಾಯಿಸ್ತಾ ಇದ್ರು. ಹಾಗಾಗಿ ಇಲ್ಲಿ ಬಂದು ಕೇಳ್ಕೊಂಡೆ, ನಮ್ಮ ಫ್ರೆಂಡ್ ಹೇಳಿರು, ಕೇಳ್ಕೊಂಡೆ. ಅವಾಗ ವಾಪಸ್ ಕೊಟ್ಟರು 1 ವಾರಕ್ಕೆ. ಆಗ ನಾನು ಬಂದು ಸೀರೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ತೀವಿ. ಸರ್ ನಮಸ್ತೆ. ನಮಸ್ತೆ ಸರ್, ಈ ದೇವಸ್ಥಾನದ ಹೆಸರೇನಂತ ಹೇಳಿ ಸರ್? ಅಂಗಾಳ ಪರಮೇಶ್ವರಿ ಕಾಳಿಗಮ್ಮ ಟೆಂಪಲ್ ಟ್ರಸ್ಟ್ ಅಂತ ಹೇಳಿ. ಸರ್, ಇದು ಎಷ್ಟು ವರ್ಷದಿಂದ ಇದೆ ಸರ್ ಈ ದೇವಸ್ಥಾನ? ಇದು ಹೆಚ್ಚು ಕಮ್ಮಿ ಒಂದು 50 ವರ್ಷದಿಂದ ಇದೆ. 50 ವರ್ಷ? ಹೌದೌದು ಸರ್. ಇಲ್ಲಿ ಆಗದಿದಂತವ್ರಿಗೆ ಎಲ್ರಿಗೂ ಮಕ್ಕಳಾಗತ್ತಂತೆ ಈ ದೇವಸ್ಥಾನಕ್ಕೆ ಬಂದ್ರೆ, ಈ ತಾಯಿ ಹತ್ರ. ಹೌದಾ ಸರ್ ಇದು? ಹೌದು, ಇದು ಬಂದು ಯಾಕಂದ್ರೆ ಅಮ್ಮನವರು ಒಂದು ಅಮಾವಾಸ್ಯೆ ಪೂಜೆಯಲ್ಲಿ ಅಮ್ಮಂದು ಭಾರಿ ವಿಶೇಷ ಶಕ್ತಿ. ಹೌದು, ಅವತ್ತಿನ ಬಂದು ದರ್ಶನ ಮಾಡಿದವ್ರು ಸರಿ, ಏನೇ ರೀತಿ ಪೂಜೆ ಮಾಡ್ಸೋರು ಸರಿ, ಬಂದು ಹೋದ್ರೇನೆ ಸಾಕು. ಇಲ್ಲಿ ಬಂದು ಹೋದ್ರೆ ಒಳ್ಳೇದಾಗ್ತದೆ. ಹೌದೌದು, ಈ ಮಣ್ಣ ಮೆಟ್ಟಿ ಹೋದ್ರೇನೆ ಸಾಕು, ಒಂದು ಫಲ ಸಿಗುತ್ತೆ. ಈ ನೆಲ ಮೆಟ್ಟು ಹೋದ್ರೆ ಸಾಕು, ಫಲ ಸಿಗ್ತಾ ಇದೆ. ಇದು ನೆಲದಲ್ಲಿ ಮಲಗಿ ಅವತ್ ನೈಟ್ ಜಾಗರಣೆ ಇದ್ದು ಹೋಗಿದೆ ಅಂದ್ರೆ ಭಾರಿ ತುಂಬಾ ವಿಶೇಷವಾದ ಒಂದು ಆಶ್ಚರ್ಯ. ಸರ್, ಅದೇ ಕೇಳಿದೀವಿ, ಏನು ಇಲ್ಲಿ ದೇವಸ್ಥಾನದಲ್ಲಿ ಬಂದು ಮಲಗೋದ್ರೆ ಮಕ್ಕಳಾಗತ್ತಂತ. ಹೌದಾ ಇದು? ಇಲ್ಲ, ಮಲಗೋದ್ರೆ ಮಕ್ಕಳಾಗಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ಮಲಗಿ ಅಮಾವಾಸ್ಯಲ್ಲಿ ರಾತ್ರಿ ಎಷ್ಟು ಪ್ರತಿ ಅಮಾವಾಸ್ಯಲ್ಲಿ ಇಲ್ಲಿ ವಿಶೇಷ ಪೂಜೆ ನಡೀತೇವೆ. ವಿಶೇಷ ಪೂಜೆ ನಡೀತೇವೆ. ರಾತ್ರಿ ಒಂದು ಅಮ್ಮನ ಕುಂಭ ಹಾಕಿರ್ತೀವಿ. ಆ ಕುಂಭ ಏನಂದ್ರೆ ಮಧ್ಯಾಹ್ನ 12 ಗಂಟೆಗೆ ಕುರಿ ಕಡಿತೀವಿ ಇಲ್ಲಿ. ಹೌದೌದು. ಅಂದ್ರೆ ಇದು ರಾವ್ ಕೊಡ್ತೀರಿ ತಾಯಿಗೆ ಕೊಡ್ತೀವಿ. ಎಷ್ಟು ಕುರಿ ಎಷ್ಟು ಮರಿಗಳು ಕೊಡ್ತೀವಿ? ಅವ್ರು ಭಕ್ತರ ಕೈಯಿಂದ ಎಷ್ಟು ಕೊಡ್ತಾರೋ ಅಷ್ಟು ಜನಕ್ಕೆ ಆರ್ಕೆ ಮಾಡ್ಕೊಂಡಿರುವಂತ ಭಕ್ತರು. ಹೌದೌದು. ಆ ಮರಿಗಳನ್ನ ನೀವು ಆರ್ಕೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಮಧ್ಯಾಹ್ನ 12 ಗಂಟೆಗೆ ರೆಡಿ ಮಾಡಿ ಅದನ್ನ ಅಡಿಗೆ ಮಾಡ್ತೀರಾ? ಹೌದು, ಅಡಿಗೆ ಮಾಡಿ ರಾತ್ರಿ 1:30 ಗಂಟೆಗೆ ಕುಂಭ ಪೂಜೆ ಹಾಕೋದು. ಕುಂಭ ಪೂಜೆ ಅಂದ್ರೆ ಸರ್? ಕುಂಭ ಪೂಜೆ ಅಂದ್ರೆ ಈಗ ಬಂದು ಅಂಗಾಳ ಪರಮೇಶ್ವರಿ ದೇವಾಲಯ ಅಂತ ಬಂದ್ಮೇಲೆ ಅದು ನಮ್ಮ ಅಂಗಾಳ ಪರಮೇಶ್ವರಿ ಅಂದ್ರೆ ತಿರುಪತಿ ಶ್ರೀ ಬಾಲಾಜಿ ಅಲಂಕಾರ ರಾತ್ರಿ 12 ಗಂಟೆಗೆ ಈ ಒಂದು ವಿಶೇಷವಾದ ಒಂದು ದರ್ಶನ ಯಾಕೆ ಬಾಲಾಜಿ ಇಲ್ಲಿ ಬರ್ತಾರೆ ಅಂತ ಹೇಳಿದ್ರೆ, ಈಗ ಬಂದು ಅಂಗಾಳ ಪರಮೇಶ್ವರಿ ಅಮ್ಮ ಅಂದ್ರೆ ಅವ್ರ ಅಣ್ಣನವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅಂಗಾಳ ಪರಮೇಶ್ವರಿ ಅಣ್ಣ. ಹೌದೌದು. ಅದಾಗಿ ಹಂಗಿರ್ಬೇಕು. ಅಮಾವಾಸ್ಯೆಗೆ ಎವರಿ ಅಮಾವಾಸ್ಯೆಗೆ ನಾವು ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಪೂಜೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಅಭಿಷೇಕ ಆದ್ಮೇಲೆ ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆಗೆ ಬಲಿ ಕೊಡ್ತೀವಿ. ಬಲಿ ಕೊಡ್ತೀರಾ? ಅದು ಅಡಿಗೆ ಮಾಡ್ತೀರಾ? ಅದು ಅಡಿಗೆ ಮಾಡಿ ರಾತ್ರಿ 1:30 ಗಂಟೆ ಆಗುತ್ತೆ. ಮಧ್ಯರಾತ್ರಿ 1:30? ಹೌದೌದು. ಯಾಕಂದ್ರೆ 1:30 ಗಂಟೆಗೆ ಯಾಕೆ ಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ 12 ಗಂಟೆಗೆ ಸರಿಯಾಗಿ ತಿರುಪತಿ ಅಲಂಕಾರ ಮಾಡ್ಲೇಬೇಕು. ತಿರುಪತಿ ಅಲಂಕಾರ? ಹೌದೌದು. ತಿರುಪತಿ ತಿಮ್ಮಪ್ಪ ಮಂಗಳ ಪರಮೇಶ್ವರಿ ಅಣ್ಣ ಆಗಿರೋದ್ರಿಂದ ಮಧ್ಯರಾತ್ರಿ ಅಲಂಕಾರ ಮಾಡ್ತೀರಾ? ಯಾಕಂದ್ರೆ ಅವರು ಅಮಾವಾಸ್ಯೆ ದಿನದಲ್ಲಿ ಅವರು ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ಅಣ್ಣ ಕರೆ ತಂದು ಅಣ್ಣನ ಸಪೋರ್ಟ್ ತಗೊಂಡು ಅವ್ರ ಸಪೋರ್ಟ್ ತಗೊಂಡು ಇಬ್ರು ಒಂದಾಗಿ ಸೇರಿ ಏನ್ ಸಮಯ ಪರಿವರ್ತನೆ ಆಗಿ ಈ ಒಂದು ಅಂಗಾಳ ಪರಮೇಶ್ವರಿ ರೂಪ ತಾಳ್ತಾಳೆ. ಈ ಅಂಗಾಳ ಪರಮೇಶ್ವರಿ ರೂಪ ತಾಳ್ದ ಮೇಲೆ ಏನೊಂದು ನೋಡಿಂದ ಮತ್ತೆ ಕಾಯಿಲೆಯಿಂದ ಮತ್ತೆ ಯಾರೇ ಏನೋ ಮಾಡಿರೋದು, ಏನೋ ಒಂದು ಮಾಟ ಮಂತ್ರಗಳು ತಂತ್ರ, ಮತ್ತೆ ಈ ಕಾಲದಲ್ಲಿ ಏನೋ ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ತಾರಲ್ಲ, ಆ ರೀತಿ ತುಂಬಾ ನಡೀತವೆ. ಆ ರೀತಿ ಇರೋರ್ಗೆಲ್ಲದಕ್ಕೂ ಒಂದು ತಡೆ ಬರಲಿಂದ ಹೊಡಿತೀವಿ. ಇಲ್ಲಿ ತಡೆ ಹೊಡಿತೀರಾ? ತಡೆ ಹೊಡಿತಾ ಇದೀವಿ. ತಡೆ ಹೊಡಿ ಅಂದ್ರೆ ಏನಂದ್ರೆ ಕುಂಬಳಕಾಯಿ, ನಿಂಬೆಹಣ್ಣು, ಮೊಟ್ಟೆ, ತೆಂಗಿನ 3 ಇಟ್ಟು ಅಮ್ಮನ ಪೂಜೆ ಮಾಡಿ ಅದನ್ನ ಇಟ್ಕೊಡ್ತೀವಿ. ಅದು ತಡೆ ಹೊಡೆಯೋದು. ಯಾಕಂದ್ರೆ ಯಾವ್ದೊಂದು ಕೆಲಸ ಮಾಡಿದ್ರು ಒಂದು ತಡೆ ಇರಬಾರ್ದು.
ತಡೆ ಆಗ್ಬಾರ್ದು ಹೌದು, ತಡೆ ಆಗ್ಬಾರ್ದು, ತಡೆ ಇರ್ಕೊಡ್ದು, ತಡೆ ಇರಬಾರ್ದು ಅನ್ನೋದಕ್ಕೋಸ್ಕರ ಇರ್ಕೊಡ್ದಕ್ಕೋಸ್ಕರ ಆತರ ಮಾಡ್ತಾ ಇದೀವಿ. ಸರ್ ಈಗ ಮಧ್ಯರಾತ್ರಿ ನೀವು 1:30ಗೆ ಈಗ 12 ಗಂಟೆಗೆ ಬಾಲಾಜಿಗೆ ನೀವು ಅಲಂಕಾರ ಮಾಡ್ತೀರಾ. ಹೌದೌದು. ಅದೇ ಒಂದು ವಿಶೇಷ ಅಂದ್ರೆ ಅಂಗಾಳ ಪರಮೇಶ್ವರಿ ತನ್ನ ಅಣ್ಣನ ಸ್ವರೂಪವಾಗಿ ತಿರುಪತಿ ವೆಂಕಟೇಶ್ವರ ಸ್ವಾಮಿಯಾಗಿ ಆಗುತ್ತೆ. ಅದು ಒಂದು ವಿಶೇಷ. ಅದು ನೋಡಕ್ಕೆ ಏನು ಸಾವಿರಾರು ಜನ ಬಂದು ಸೇರಿರ್ತಾರೆ ಮಧ್ಯರಾತ್ರಿ 12 ಗಂಟೆಗೆ. ಈ 1:30ಗೆ ಅಂದ್ರೆ ಕುಂಭ ಪೂಜೆ ಅಂತಂದ್ರೆ ಎಡೆ ಇಡೋದು ನಮ್ ಕಡೆ, ತಾಯಿಗೆ ಎಡೆ ಇಟ್ಟು ಆ ಪ್ರಸಾದವನ್ನ ಜನಗಳಿಗೆಲ್ಲ ಅಂತೀರಾ. ಹೌದೌದು. ಅದೇನ್ ಮರಿ ಕಟ್ ಮಾಡಿರ್ತೀವೋ, ಅಡಿಗೆ ಮಾಡಿರ್ತೀವೋ ಅದನ್ನ ರಾತ್ರಿ 1:30 ಗಂಟೆಗೆ ಪೂಜೆ ಮಾಡಿ ಪ್ರಸಾದವಾಗಿ ಹಂಚ್ತೀವಿ. ಇದ್ರಲ್ಲಿ ಹಂಚೋವಾಗ ಏನ್ ಮಾಡ್ತೀವಿ, ಒಂದು ನಿಂಬೆಣ್ಣೆ ಹಾಕಿ ಇಟ್ಟಿರ್ತೀವಿ. ಪ್ರಸಾದಕ್ಕೆ ನಿಂಬೆಹಣ್ಣು ಕೊಡ್ತೀವಿ. ಹೌದೌದು, ನಿಂಬೆಣ್ಣೆ ಅದ್ರಲ್ಲಿ ಇಟ್ಟಿರ್ತೀವಿ. ಅದೊಂದು ಕುಂಭ ಪ್ರಸಾದ ಅಂತ. ಕುಂಭ ಪ್ರಸಾದ ಇದು ಮಕ್ಕಳು ಇಲ್ದೇವ್ರು ಮತ್ತೆ ಮಕ್ಕಳು ಆಗದಂತವ್ರಿಗೆ, ಮಕ್ಳು ಹಾಕದೇ ಇರೋರಿಗೆ, ಮಕ್ಳು ಇಲ್ದೇವರಿಗೆ ಕುಂಭ ಪ್ರಸಾದ ಕೊಡ್ತೀವಿ. ಅಂದ್ರೆ ಅಲ್ಲಿ ಏನು ಚಿಕನ್, ರೈಸ್, ನಿಂಬೆಹಣ್ಣು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀರಾ. ಹೌದೌದು. ಏನ್ ಮಾಡ್ಬೇಕು, ಎಲ್ಲ ಮಿಕ್ಸ್ ಮಾಡಿನೇ ಅಮ್ಮನ ಪೂಜೆ ಮಾಡಿ ಎಡೆ ಇಟ್ಟು ಕೊಟ್ಟಿರ್ತೀವಿ. ಎಡೆ ಇಟ್ಟು ಪ್ರಸಾದವಾಗಿ ಹಂಚ್ತೀವಿ. ಯಾಕಂದ್ರೆ ಈ ಅಮಾವಾಸ್ಯೆ ಅಂತ ಬಂದ್ಮೇಲೆ ಆ ಒಂದು ಟೈಮೇ ಒಂದು ವಿಶೇಷ. ಆ ದಿನ ವಿಶೇಷ, ಅದೇನ ವಿಶೇಷ. ನಾವು ಒಂದ್ ಕಡೆ ಇಟ್ಟಿರ್ತೀವಿ ನಿಂಬೆಹಣ್ಣು, ಅದು ಬಂದ ಅಲ್ಲಿರಲ್ಲ, ಮತ್ತೆ ಕೊಡೋ ಅಷ್ಟಿಗೆ ಎಲ್ಲೆಲ್ಲೋ ಇರುತ್ತೆ. ಅದು ಇಟ್ಟಿದ ಜಾಗದಲ್ಲಿ ಇರಲ್ಲ ಅದು. ಆ ನಿಂಬೆಹಣ್ಣು, ಚಿಕನ್ ಅಂದ್ರೆ ಇದು ಏನು ಮೇಕೆಗಳು ಕಟ್ ಮಾಡಿರ್ತೀರಾ. ಹೌದು. ಚಿಕನ್ ಅಂತೀನಿ, ಮಟನ್, ಮೇಕೆ ಮಟನ್ನು, ರೈಸು, ಸಾಂಬಾರು, ನಿಂಬೆಹಣ್ಣು ಇದನ್ನೆಲ್ಲವನ್ನು ತಿನ್ಬೇಕು ಅವ್ರ ಮೇಲೆ. ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತೀವಿ ಪ್ರಸಾದಾಗಿ. ಅದನ್ನ ಕಣ್ ಮುಚ್ಕೊಂಡು, ಅಮ್ಮ ಸರಿಮ್ಮ ನಮ್ಗೆ ಒಂದು ಒಳ್ಳೆ ದಾರಿ ತೋರ್ಸು, ನನ್ನ ಹೊಟ್ಟೆಲಿ ಒಂದು ಮಗುಗೆ ದಾರಿ ಬಿಡಮ್ಮ ಅಂದ್ರೆ ಅದ್ ಈಸ್ಕೊಂಡ್ ಬಂದ ತಕ್ಷಣ ಅಲ್ಲೆಲ್ಲ ತಿಂದ್ಬಿಡ್ತಾರೆ. ಹೌದೌದು. ಅದ್ ತಿನ್ನೋದಕ್ಕೋಸ್ಕರನೇ ಮಧ್ಯರಾತ್ರಿ ಬಂದು ಕಾದಿರ್ತಾರೆ ಜನರು. ಅಮಾವಾಸ್ಯೆ ದಿನ ಸಮಯ ನಾವು ಕಡ್ದಿರೋ ಮಾಂಸನ ಇಲ್ಲಿ ಸಾರ ಇಟ್ಟು ಆ ಸಾರನ ಇಲ್ಲಿ ಪ್ರಸಾದ ಹಂಚ್ತೀವಿ. ಬೇರೆ ಎಲ್ಲೂ ಯಾವ ಟೈಮಲ್ಲೂ ಎಲ್ಲೂ ಬೇರೆ ಜಾಗದಲ್ಲಿ ಕೊಡೋದಿಲ್ಲ. ಬೆಂಗಳೂರಲ್ಲಿ ಮಧ್ಯರಾತ್ರಿ 1 ಗಂಟೆ 1:30 ಮಟನ್ ಊಟವನ್ನ ಹಂಚ್ತೀವಿ. ಅದನ್ನ ತಿನ್ನಕ್ಕೋಸ್ಕರ ಮಹಿಳೆಯರು ಬಂದು ಇಲ್ಲೇ ಫ್ಯಾಮಿಲಿ ಎಲ್ಲ ಬಂದು ಇನ್ನ ಇಲ್ಲಿ ಆಲ್ಟ್ ಆಗಿ ಆ ರಾತ್ರಿ ಇಲ್ಲೇ ಮಲಗಿ ಎದ್ದೋದ್ರೆ ಭಾರಿ ಭಾರಿ ವಿಶೇಷ. ಅಂದ್ರೆ ತಾಯಿ ಮಡಿಲಲ್ಲಿ. ಹೌದೌದು, ಇದೊಂಥರ ತಾಯಿ ಮಡಿಲಿ ತಾನಾಗಿ ಮಲಗಂಗೆ. ಅಂಗಾಳ ಪರಮೇಶ್ವರಿ ಮಡಿಲಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಏನು ಕಾಯಿಲೆಗಳಿಗೆ ವಾಸಿ ಆಗ್ತಾ ಇದೆ, ಏನು ಅವ್ರಿಗೆ ಕೈ ಕಾಲು ನೋವು, ಏನೋ ಒಂದು ಎಫೆಕ್ಟ್ ಏನಿರುತ್ತೋ ಬಾಡಿಯಲ್ಲಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಯಾಕಂದ್ರೆ ಇವೆಲ್ಲ ಜನಗಳು ಹೇಳದ್ಮೇಲೆ ನಮ್ಗೆ ಅರ್ಥ ಆಗ್ತಾ ಇದೆ. ನಿಮ್ಗೂ ಗೊತ್ತಿಲ್ಲ ಒಳ್ಳೇದಾಗಿರೋರು ಬಂದ್ ಹೌದೌದು. ಅಲ್ಲ, ಕೆಲವು ಕಡೆ ಕೆಲವು ಪೂಜೆ ಮಾಡೋರು ನಾವೇ ಸರ್ವಸಕ್ತರು ಅಂತಾರೆ. ನೀವು ನೋಡ್ರೆ ನಮ್ಗೇನು ಗೊತ್ತೇ ಇಲ್ಲ, ಸೇವೆ ತರ ಮಾತಾಡೋದು ತಪ್ಪು. ಅಲ್ಲ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಲ್ಲೇ ಅದು ಮೆಜೆಸ್ಟಿಕ್ ಹಿಂಭಾಗ ಇರುವಂತದ್ದು. ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ ಸರ್? ಇದು ಬಿನ್ಮಿಲ್ ಸರ್ಕಲ್, ಬಿನ್ನಿಂಬೆಟ್ಟ ಸರ್ಕಲ್, ಬಿನ್ನಿಮಿಲ್ ಸರ್ಕಲ್. ಇಲ್ಲಿ ಹುಣಸೆಮರ ಸ್ಟಾಪ್ ಅಂದ್ರೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹಿಂಭಾಗನೆ. ಇನ್ನು ಪಕ್ಕ ಅಂತಂದ್ರೆ ಇದು ಯಾವ್ದು ಲುಲ್ಲು ಮಾಲ್ ಈಗ ಆಗಿದೆ. ಲುಲ್ಲು ಮಾಲ್ ಆಗಿದೆ, ಪ್ಲಸ್ ಇದು ಮೆಟ್ರೋ ಸ್ಟೇಷನ್, ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನ್, ಅಂದ್ರೆ ರೈಲ್ವೆ ಸ್ಟೇಷನ್. ಹೌದೌದು. ಈ ರೈಲ್ವೆ ಸ್ಟೇಷನ್ ಇಳಿದ್ಬಿಟ್ಟು ಬ್ಯಾಕ್ ಸೈಡ್ ಅಲ್ಲಿ ಬಂದ್ಬಿಟ್ರೆ ಸಿಗುತ್ತೆ ರೈಲ್ವೆ. ಅಂದ್ರೆ ಲುಲ್ಲು ಮಾಲ್ ಇಂದ ಪಕ್ಕ ಇದು ಅಡ್ರೆಸ್ ಇಲ್ಲಿ ಬರೋದು. ಹೌದೌದು. ಅಂದ್ರೆ ಇಷ್ಟು ತುಂಬಾ ಇದು ಪ್ರಸಿದ್ಧಿ ಆಗಿದೆ ಅಲ್ಲ ಸರ್ ಈಗ. ಆತರ ಈಗ ಎಷ್ಟೋ ಜನ ಮಹಿಳೆಯರು ಇಲ್ಲಿ ಮಧ್ಯರಾತ್ರಿ ಬಂದು ಇಲ್ಲಿ ತಾಯಿ ಮಡ್ಲಲ್ಲಿ ಮಲ್ಗೋಗ್ತಾರಲ್ಲ ಸರ್, ಮಕ್ಕಳಾಗದಂತವ್ರು ಅಥವಾ ಕಾಯಿಲೆಗಳೆಲ್ಲ ವಾಸಿ ಆಗ್ತದಲ್ಲ, ಆ ತರದ್ದು ತುಂಬಾ ಜನಕ್ಕಾಗಿ ಬಂದು ನಿಮ್ಗೆ ಹೇಳಿದ್ಮೇಲೆ ಗೊತ್ತಾಗುತ್ತೆ. ಅದನ್ನೇ ಹೇಳ್ತಾ ಇದೆ ಸರ್. ತುಂಬಾ ಕಡೆ ದೇವಸ್ಥಾನಗಳಲ್ಲಿ ಅವರೇ ಸರ್ವಸಕ್ತರ ತರ ಕೆಲವು ಕಡೆ ಇರ್ತಾರೆ. ಆದ್ರೆ ನೀವು ಇಲ್ಲಿ ಒಂದು ಸೇವೆ ತರ ಅಂತಂದ್ರೆ ನಿಮ್ಗೆ ಅವ್ರ ಕಾಲು ಬಿದ್ದೆಲ್ಲ ನಮಸ್ಕಾರ ಮಾಡ್ತಾರೆ, ಜನಗಳು ಬಂದು ಬೇಡ್ಕೋತಾರೆ ನಿಮ್ಮನ್ನೇ ದೇವ್ರ ತರ. ಅವ್ರು ನಮ್ ಕಾಲಲ್ಲಿ ಬೀಳೋದು, ನಾವು ಆಶೀರ್ವಾದ ಮಾಡೋದು ಅದು ಆಶ್ಚರ್ಯ ಅಲ್ಲ. ಯಾಕಂದ್ರೆ ಎಷ್ಟೋ ಜನ ಇವ್ರ ದೇವ್ರು ಅಂತ ಹೇಳ್ಬಿಟ್ಟು ಕಾಲು ಬೀಳೋದು ಸಹಜನೆ. ಒಂದ್ ಸ್ವಾಮಿಗಳಂತ ಕಾಲು ಬೀಳೋದು ಸಹಜ. ಅಲ್ಲ, ನಿಮ್ಗೆ ಆ ತರ ಗೌರವ ಕೊಡ್ತಾರೆ. ನೀವ್ ನೋಡ್ರೆ ನಾವ್ ಇಲ್ಲೊಬ್ರು ಕೆಲಸಗಾರರ ತರ ಯಾರ ಬಂದ್ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳಿ. ಹೌದು, ಯಾಕಂದ್ರೆ ನಾವೇ ಎಲ್ಲ ಅಂತ ಆಡ್ಕೊಳ್ಳಲ್ಲ. ನಾವೇ ಸರ್ವ ಅಂತ ಆಡ್ಕೊಳ್ಳಲ್ಲ. ಸಾಮಾನ್ಯರು ನಾವು ಕೂಡ. ಸರ್, ಅಂದ್ರೆ ಇಲ್ಲಿ ಈ ತರ ಇದೆ. ಈ ದೇವಸ್ಥಾನ ಮೊದಲು ಇಲ್ಲಿ ಸ್ಥಾಪನೆ ಮಾಡಿದವ್ರು ಯಾರು ಸರ್? ಯಾವ್ದು ಈ ದೇವಸ್ಥಾನ? ಇಲ್ಲಿ ಮೂಲ ಎಲ್ಲಿ ಈ ದೇವಸ್ಥಾನ ಇರೋದು? ಇದು ಮಲೆನೂರು, ತಮಿಳ್ನಾಡು ಮಲೆಯೂರು. ಮಲೆನೂರು. ಇಲ್ಲಿ ಸ್ಥಾಪನೆ ಮಾಡಿದವ್ರು ಯಾರು ಸರ್? ಇಲ್ಲಿ ಮಾಡಿದವರು ನಮ್ಮ ತಂದೆಯವರು. ನಿಮ್ ತಂದೆಯವರು ಶ್ರೀ ಸಪ್ತಗಿರಿಯಮ್ಮ ಏಳುಮಲೈ ಸ್ವಾಮಿಗಳು. ಏಳುಮಲೈ ಸ್ವಾಮಿಗಳು ಅಂತ ಹೇಳಿ. ಹೌದೌದು. ಎಷ್ಟು ವರ್ಷದಿಂದ ಸ್ಥಾಪನೆ ಆಯ್ತು? ನೋಡಿ, ಒಂದು 50 ಬರೋ ವರ್ಷಕ್ಕೆಲ್ಲ 50 ವರ್ಷ ಆಗುತ್ತೆ. 50 ವರ್ಷ. 50 ವರ್ಷ ಆಗುತ್ತೆ.
ಇವತ್ತು ಏನ್ ವಿಶೇಷ ಪೂಜೆ ಇತ್ತು ಸರ್ ಇಲ್ಲಿ? ಇವತ್ತು ಒಂದು ವರ್ಷಾಭಿಷೇಕ ಅಂದ್ರೆ ವರ್ಷಾಭಿಷೇಕ 32 ವರ್ಷ ಆಯಿತು. ಕುಂಭಾಭಿಷೇಕ ಆದ್ಮೇಲೆ 1994 ಕುಂಭಾಭಿಷೇಕ ಮಾಡಿದ್ದು. ಕುಂಭಾಭಿಷೇಕ ಮಾಡಿದ್ದು ಮೊಟ್ಟ ಮೊದಲಾಗಿ ವಿಮಾನ ಗೋಪುರ ಮಾಡಿ ಸಮಯ ಅದನ್ನ ಕುಂಭಾಭಿಷೇಕ ಮಾಡಿ 94 ಜೂನ್ ತಿಂಗಳು 26ನೇ ತಾರೀಕು. ಅದನ್ನ ಇದಾಗಿ ಇವತ್ತಿನ ದಿನ ನಮ್ಮ ದೇವಾಲಯದಲ್ಲಿ ಒಂದು ಚಿಕ್ಕದಾಗಿ ಹೋಮ ಮಾಡಿ ಎಲ್ಲ ಭಕ್ತರಿಗೆ ಅನ್ನದಾನ ಮಾಡಿ ಎಲ್ಲಾ ತರ ಒಂದು ಪೂಜೆ ವೈಭವ ನಡೀತು. ಇವತ್ತು 33ನೇ ವರ್ಷ ಪ್ರಾರಂಭ. ಹೌದೌದು, 33 ಸ್ಟಾರ್ಟ್ ಆಯ್ತು. 33 ವರ್ಷ ಇಲ್ಲಿಗೆ ಆಯ್ತು. ಸರ್ ಇಲ್ಲಿ ಯಾವ ವಾರ ದಿನ ಪೂಜೆ ಇರುತ್ತೆ ಸರ್ ಇಲ್ಲಿ? ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ಮತ್ತೆ ಭಾನುವಾರ. ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ಆ ದಿನ ವಿಶೇಷ. ಆ ದಿನಗಳಲ್ಲಿ ಇಲ್ಲಿ ವಿಶೇಷ ಪೂಜೆ ಇರುತ್ತೆ ಸರ್. ಇಲ್ಲಿ ಇನ್ನೊಂದೇನಂತಂದ್ರೆ ಈ ಅಮಾವಾಸ್ಯೆ ದಿನ ಈ ಒಂದು 5,000ಕ್ಕೂ ಹೆಚ್ಚು ಜನ ಸೇರ್ತಾರೆ. ಏನ್ ವಿಶೇಷ ಅಂತಂದ್ರೆ ಮಧ್ಯರಾತ್ರಿ ಉಯ್ಯಾಲೆ ಸೇವೆಯಲ್ಲಿ ಮಾಡೋ ಸಂದರ್ಭದಲ್ಲಿ ಏನು ಎಲ್ಲರ ಮೇಲೂ ದೇವಿ ಆವಾಹನೆ ಅಂದ್ರೆ ದೇವ್ರು ಬರೋದ ತರ ಆಗಿ ಎಲ್ಲ ಕಿರ್ಚಾಡಿ ಅರ್ಚಾಡಿ ಡ್ಯಾನ್ಸ್ ಮಾಡೋದು ಅರ್ಚಾಡೋದು ಇದೇನ್ ಸರ್ ಆ ತರ ಒಂದು ನಡೀತಲ್ಲ ಇಲ್ಲಿ? ಒಂದ್ ನೋಡಿ, ಈಗ ಅಂಗಾಳ ಭುವನೇಶ್ವರಿ ದೇವಸ್ಥಾನ ಅಂದ್ರೆ ಅದು ದೇವ್ರು ಬಂದು ಮೈ ಮೇಲೆ ಆಡೋದು ಅಷ್ಟೇ. ಅವ್ರ ಮೇಲೆ ಮೈ ಮೇಲೆ ಆಡೋದು. ಒಬ್ಬ ಮಹಿಳೆನ ಈ ಒಬ್ಬ ಗಂಡಸು 2 ಗಂಡಸು ಇಟ್ಕೊಂಡ್ರು ಅಷ್ಟು ಓಡಾಡ್ತಾರಲ್ಲ ಅಂದ್ರೆ ಅವ್ರನ್ನ ನೀವು ತಡೆಯಕ್ಕಾಗಲ್ಲ, ಅಷ್ಟು ಗಟ್ಟಿಯಾಗಿ ಇಡಕ್ಕಾಗಲ್ಲ, ಗಟ್ಟಿ ಮಾಡಿ ಇಡಕ್ಕಾಗಲ್ಲ. ಅದು ನೋಡಕ್ಕೆ ಏನು ಸಾವಿರಾರು ಜನ ಬಂದ್ ಕಾದಿರ್ತಾರೆ. ಅದೇ ಹೌದೌದು. ಇನ್ನೊಂದು ಇದೇನ್ ಗೊತ್ತಾ, ಇದೊಂದು ದೇವ್ರ ಪ್ರವೇಶ ಮಾಡ್ದಂಗೆ, ದೇವ್ರ ಪ್ರವೇಶ ಆದಂಗೆ, ದೇವತೆಗಳು ಪ್ರವೇಶ ಮಾಡ್ದಂಗೆ. ನಿಜವಾಗ್ಲೂ ಕೂಡ ಸರ್ ನನಗೆ ಗಾಬರಿ ಆಗೋಯ್ತು. ಏನ್ ಇದಕ್ಕಿದ್ದಂಗೆ ಇಲ್ಲೊಬ್ರು ಬಿದ್ಕತ್ತಾರೆ, ಅಲ್ಲೊಬ್ರು ಓಡಾಡ್ತಾರೆ, ಅಲ್ಲ ಅರ್ಚಾಡ್ತಾರೆ, ಇಲ್ಲ ಅರ್ಚಾಡ್ತಾರೆ. ಏನ್ ಜನಗಳು ಒಂಚೂರು ಎಷ್ಟು ಭಕ್ತಿ ಪರವಶ ಆಗ್ಬಿಡ್ತಾರೆ ಅಂತಂದ್ರೆ ಇಲ್ಲ. ಯಾಕಂದ್ರೆ ಸಾಧಾರಣವಾಗ್ಲೂ ಹೆಂಗಸರಾಗ್ಲಿ ಗಂಡಸರಾಗ್ಲಿ, ಗಂಡಸರ ಮೇಲೆ ಬರುತ್ತೆ, ಹೆಂಗಸರ ಮೇಲೆ ಬರುತ್ತೆ. ಹೆಚ್ಚು ಮಹಿಳೆಯರ ಮೇಲೆ ಜಾಸ್ತಿ, ಮಹಿಳೆ ಮೇಲೆ ಬರುತ್ತೆ, ಹುಡುಗಿಯರುಗಳು ಎಲ್ಲರ ಮೇಲೂ ಬಂದ್ಬಿಡುತ್ತೆ. ಖಂಡಿತ ಬರುತ್ತೆ. ಅದೇ ಶೋಕಿ ಗೊತ್ತರ ಬರಲ್ಲ, ನಾವು ಡ್ಯಾನ್ಸ್ ಆಡ್ಬೇಕಂತ ಬರಲ್ಲ. ಇಲ್ಲ ಸೋಕಿ ಅನ್ನಕ್ಕಾಗಲ್ಲ ಸರ್. ಅವ್ರು ಓಡಾಡೋದು, ಅವ್ರು ಕಿರ್ಚಾಡೋದ್ ನೋಡ್ಬಿಟ್ರೆ ಆ ಪವರ್ ಎಲ್ಲಿ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಏನಂದ್ರೆ ಅಮ್ಮನೇ ಒಂದು ಉಗ್ರ ರೂಪ ತಾಳ್ದಂಗೆ, ಉಗ್ರ ರೂಪ ತಾಳ್ದಂಗೆ ಅಮ್ಮ ಬರೋದು. ವಯಸ್ಸಾದ್ರಿಗೂ ಬರುತ್ತೆ, ವಯಸ್ಸಿಲ್ಲ ಚಿಕ್ಕ ಮಗಳು ಬರುತ್ತೆ. ಹೌದೌದು, ಏಜ್ ಆದಂತವ್ರು ಕೂಡ ಅವ್ರಿಗೆ. ಹೌದೌದು. ಅಂದ್ರೆ ಇದು ದೇವಿ ಆವಾಹನೆ ಆದಂಗೆ ಸರ್. ಮತ್ತೆ ಜೊತೆಗೆ ಇಲ್ಲಿ ಪ್ರಸಾದ ಕೊಡ್ತಾರೆ. ಅಂದ್ರೆ ಪ್ರಸಾದ ಅಂದ್ರೆ ಊಟ, ಹೊಟ್ಟೆ ತುಂಬಾ ಊಟ ಕೊಟ್ಟಂಗ್ ಕೊಡ್ತಾ ಇರ್ತಾರೆ. ಹೌದು. ಈ ಇದು ಯಾವುದು ಶುಕ್ರವಾರ ವಾರ ಶುಕ್ರವಾರ ಕೊಡ್ತಾ ಇದೀವಿ. ನೆಕ್ಸ್ಟ್ ಮಂಗಳವಾರ ಇದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ಸದ್ಯಕ್ಕೆ ಶುಕ್ರವಾರ ದಿನ ಬಂದಂತವ್ರಿಗೆಲ್ಲ ಪ್ರಸಾದ, ಜೊತೆಗೆ ಇಲ್ಲಿ ತುಂಬಾ ಜನ ಎಲ್ಲ ಕೈ ಪ್ರಸಾದ ಅಂತ ಎಲ್ಲ ತಂದು ಕೊಡ್ತಾ ಇರ್ತಾರೆ. ಅದು ಕೊಡ್ತಾ ಇರ್ತಾರೆ ಅವ್ರ ಕೊಡೋದು, 4 ಜನಕ್ಕೆ ಹಂಚೋದು ಭಾರಿ ವಿಶೇಷ. ಅದಲ್ದೇನೆ ಮಂಗಳವಾರ ದಿನ ಕೊಡುವಂತದ್ದೇ ಇಲ್ಲಿ ವಿಶೇಷ. ಏನಂತಂದ್ರೆ ಮಧ್ಯರಾತ್ರಿ ಬೆಂಗಳೂರಿನ ಅದು ಮೆಜೆಸ್ಟಿಕ್ ಅಲ್ಲಿ ಇರುವಂತ ಈ ದೇವಸ್ಥಾನದಲ್ಲಿ ಮಧ್ಯರಾತ್ರಿ ಮಾಂಸದ ಊಟ ಫ್ರೀ ಆಗಿ ಪ್ರಸಾದವಾಗಿ ಕೊಡೋದು ಅಂದ್ರೆ ವಿಶೇಷ. ಅದು ದೇವರಿಗೆ ಕಟ್ ಮಾಡಿದ್ದು ಸಮಯ ಬಲಿ ಕೊಟ್ಟಿದ್ದೆ. ಅದು ನೆಕ್ಸ್ಟ್ ಅದನ್ನೇ ಪ್ರಸಾದವಾಗಿ ರೆಡಿ ಮಾಡ್ಕೊಂಡು ದೇವರ ಹೆಸರಲ್ಲಿ ಪ್ರಸಾದ ಕೊಡುವಂತ. ಅದು ನೈಟ್ ಅದನ್ನ ನಾವು ಬಾಲಾಜಿ ಅಲಂಕಾರ ಇದೆಯಲ್ಲ 12 ಗಂಟೆಗೆ, ಅದಕ್ಕೋಸ್ಕರ ಅದು ಮುಗಿದಾದ್ಮೇಲೆ ಆ ಪೂಜೆ ಇಟ್ಕೊಂಡಿದ್ದೀವಿ. ಆಮೇಲೆ ಆ ಅಲಂಕಾರವನ್ನ ಅಂಗಾಳ ಪರಮೇಶ್ವರಿ ಇರುವಂತ ಪರಮೇಶ್ವರಿ ಇದ್ದಕ್ಕಿದ್ದಂಗೆನೆ ಅದು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಆಗ್ಬಿಡುತ್ತಲ್ಲ. ಅದು ಏನು ಆಶ್ಚರ್ಯ. ಅದು ನೋಡಕ್ಕೆ ಒಂದು ಏನು 5,000ಕ್ಕೂ ಹೆಚ್ಚು ಜನ ಸೇರ್ತಾರಲ್ಲ ಸ್ವಾಮಿ. ಅದು ಹೆಂಗಂದ್ರೆ ಅಮ್ಮನೇ ಅದ್ರಲ್ಲಿ ಚೇಂಜ್ ಆಗಿಲ್ಲ ಅಂತ ಹೇಳ್ಬೋದು, ಆದ್ರೆ ಜನಕ್ಕೆ ಅರ್ಥ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಕವಚ ರೂಪದಲ್ಲಿ ಮಾಡ್ಬಿಟ್ವಿ. ಓಕೆ ಸರ್. ಅಂದ್ರೆ ಇಲ್ಲಿ ಯಾವ್ದೇ ಕಾಯಿಲೆಗಳಿದ್ರು ವಾಸಿ ಆಗ್ತಿದೆ. ಅದ್ರಲ್ಲಿ ಹೆಚ್ಚಾಗಿ ಮಕ್ಕಳಾಗದವ್ರಿಗೆ ಮಕ್ಕಳಾಗುತ್ತೆ ಈ ಕುಂಭ ಪ್ರಸಾದ ತಿನ್ನೋದ್ರಿಂದ. ಹೌದು. ಮತ್ತೆ ಅಮ್ಮನಂತ ಬೇಡಿ, ಏನು ಕೊರತೆ ಇದೆ ನಿಮ್ಗೆ, ಏನೊಂದು ಪ್ರಾಬ್ಲಮ್ ಇದೆ ಅದನ್ನ ಹೇಳ್ಕೊಳ್ಳಿ, ಎಲ್ಲಾನು ಅದಕ್ಕೆ ದಾರಿ ಸಿಗ್ತಾ ಇದೆ. ಈಗ ಯಾರಿಗೋ ದುಡ್ಡು ಕೊಟ್ಟು ಎಷ್ಟೋ ವರ್ಷಗಳಿಂದ ದುಡ್ಡೇ ಕೊಡದೇ ಇದ್ದಂತವ್ರು ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡ ತಕ್ಷಣ ಒಂದು ವಾರಕ್ಕೆ ದುಡ್ಡು ಕೊಟ್ಬಿಟ್ರಂತೆ. ಅದು ಅಮ್ಮನ ಆಶೀರ್ವಾದ. ಇವೆಲ್ಲವನ್ನು ಕೂಡ ನಾವು ಕೆಲವು ನೋಡ್ತಿರೋರು ಇದು ಹೆಂಗ್ ಸಾಧ್ಯ ಅನ್ಬೋದು. ಇಲ್ಲಿ ಬಂದ್ ನೋಡ್ರಿ ಎಷ್ಟೊಂದು ಜೀವಂತ ಸಾಕ್ಷಿಗಳು ಸಿಗ್ತವೆ ಅಂತಂದ್ರೆ ಎಂತೆಂತ ಬರೀ ಏನೋ ಸಾಮಾನ್ಯ ಜನಗಳೆಲ್ಲ. ತುಂಬಾ ಜನ ಹೇಳ್ತಾರೆ ಅಮ್ಮನ ಹತ್ರ ಬಂದು ಬರ್ದೆ ಅಂತೂ ಇರಕ್ಕಾಗಲ್ಲ, ಬಂದ್ಬಿಟ್ಟು ಒಂದ್ಸರಿ ವಾರಕ್ಕಂದ್ರೆ ಒಂದ್ಸರಿ ನೋಡ್ಬಿಟ್ಟು ಹೋಗ್ಬಿಟ್ರೆ ನಮ್ಗೆ ಒಂದ್ ಸಮಾಧಾನ ಆಗುತ್ತೆ. ಆ ವಾರ ಫುಲ್ಲು ನಮ್ಗೆ ಒಂಥರ ಬ್ಯಾಟ್ರಿ ಚಾರ್ಜ್ ಇದ್ದಂಗೆ. ಬರ್ದೇ ಇದ್ರೆ ಅವ್ರಿಗೆ ವೀಕ್ ಆದಂಗ ಆಗ್ಬಿಡ್ತಾರೆ. ಆಮೇಲೆ ತುಂಬಾ ಜನ 20 ವರ್ಷ 15 ವರ್ಷ 10 ವರ್ಷದಿಂದ ರೆಗ್ಯುಲರ್ ಆಗಿ ಬರ್ತಿರೋದು. ಆಮೇಲೆ ಈ ದೇವಸ್ಥಾನ ಬಂದು ತಮಿಳ್ನಾಡ್ದು. ಹೌದೌದು. ಅಲ್ಲಿ ಆದ್ರೆ ಜಾಸ್ತಿ ಕರ್ನಾಟಕದವ್ರೆ ಅವರೆಲ್ಲ. ಅದೇ ಹೌದೌದು, ಮುಕ್ಕಾಲ್ ಭಾಗ ಇದಾರೆ. ದೇವ್ರು ಎಲ್ರಿಗೂ ಒಬ್ಬನೇ, ಎಲ್ಲ ಒಂದೇ. ಏನ್ ಸಮಯ ತಮಿಳ್ನಲ್ಲೇ ತಮಿಳ್ ಪೂಜೆ ಮಾಡ್ತಾರೆ. ಅದಾದ ಮಲೆನೂರು, ಅಲ್ಲಿಂದ ಈಗ ನಮ್ಮ ತಿರುವಣ್ಣಾಮಲೈ ದೇವಸ್ಥಾನದಿಂದ 35 ಕಿಲೋಮೀಟರ್.
ತುಂಬಾ ಕರ್ನಾಟಕದವ್ರಿಗೂ ಭಕ್ತಿ ತುಂಬಾ ಒಳ್ಳೇದಾಗಿದೆ, ಅದಕ್ಕೆ ಹೌದು, ತುಂಬಾ ಹೌದು. ಜನ ಬರ್ತಾರೆ. ಖಂಡಿತ ಖಂಡಿತ. ಸರ್, ಇದು ಬೆಳಿಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಪೂಜೆ ಇರುತ್ತೆ ಸರ್? ಬೆಳಿಗ್ಗೆ 7 ಗಂಟೆಗೆ ಓಪನ್ ಮಾಡ್ತೀವಿ. ಬೆಳಿಗ್ಗೆ 7 ಗಂಟೆಗೆ, ಮಧ್ಯಾಹ್ನ 12 ಕ್ಲೋಸ್. ಮಧ್ಯಾಹ್ನ 12 ಗಂಟೆ ಕ್ಲೋಸ್, ಮತ್ತೆ ಸಾಯಂಕಾಲ 4 ಗಂಟೆ 8 ಗಂಟೆ ಕ್ಲೋಸ್. ಬೆಳಿಗ್ಗೆ 7 ಗಂಟೆ ಪ್ರಾರಂಭ ಆಗಿ 12 ಗಂಟೆ ಕ್ಲೋಸ್ ಮಾಡ್ತೀರಾ? ಕ್ಲೋಸ್ ಮಾಡ್ತೀವಿ. ಮತ್ತೆ 4 ಗಂಟೆಯಿಂದ 8. ಮತ್ತೆ 4 ಗಂಟೆಗೆ ಪ್ರಾರಂಭಿಸಿ ಮತ್ತೆ 8 ಗಂಟೆ ಕ್ಲೋಸ್. ಬೇರೆ ದಿನದಲ್ಲಿ ಹೆಚ್ಚಿಗೆ ಒಂದ್ ಸ್ವಲ್ಪ ಒಂದು 1 hour ಲೇಟ್ ಮಾಡ್ತೀವಿ. ವಿಶೇಷ ದಿನಗಳಲ್ಲಿ ಮಂಗಳವಾರ, ಭಾನುವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಭಕ್ತಾದಿಗಳು ನೋಡ್ಕೊಂಡು ಭಕ್ತಾದಿಗೋಸ್ಕರ ಸ್ವಲ್ಪ ಲೇಟ್ ಮಾಡ್ತೀವಿ. ನೋಡಿ, ಇವತ್ತು ಶುಕ್ರವಾರ ಆಯ್ತು, ಹಬ್ಬ ಪೂಜೆ ಎಲ್ಲ ಆಯ್ತು, ಅದು ಸ್ವಲ್ಪ ಲೇಟ್ ಆಗಾಯ್ತು. ಇವತ್ತು ವಿಶೇಷ ಪೂಜೆ ಇತ್ತು. ಇವತ್ತು ಏನೇನು ನಡೀತು ಸರ್? ಇವತ್ತು ಏನಂದ್ರೆ ನಮ್ದು ವರ್ಷಾಭಿಷೇಕದ ಪ್ರಯುಕ್ತ ದೇವಸ್ಥಾನದಲ್ಲಿ 32ನೇ ವರ್ಷ ಆಚರಣೆ ಮಾಡ್ತೀವಿ. ಯಾಕಂದ್ರೆ ವರ್ಷಕ್ಕೊಂದ್ಸರಿ ಮಾಡೋದು. ಅದರಲ್ಲಿ ನಮ್ಮ ಊರು ಅವರು ಬೇಡ್ಕೊಂಡು ಅನ್ನದಾನಕ್ಕೆ ಅವ್ರು ಒಪ್ಕೊಂಡ್ರು. ಪ್ಲಸ್ ಅನ್ನದಾನ ಅವ್ರ ಕೈಯಿಂದ ಮಾಡಿದ್ರು. ಅದು ಮಾಡ್ಬೋದು. ಮತ್ತೆ ಅಲ್ಲಿಂದ ಏನೋ ಅರ್ಶನ ಕುಂಕುಮ ಕೊಡೋದು, ಬಳೆ ಕೊಡೋದು, ಅದೆಲ್ಲ ಅವ್ರು ಇದೆಲ್ಲ ಮಾಡುದು. ಏನ್ ಸ್ವಾಮಿ, ಅದೆಲ್ಲ ಮಾಮೂಲಿ ಮಾಡ್ತಾ ಇದಾರೆ ದೇವಸ್ಥಾನದಲ್ಲಿ, ಎಲ್ಲ ಮಾಡ್ತಾ ಇದಾರೆ. ಈಗ ಚೆನ್ನಾಗೆಲ್ಲ ಬೆಳೀತಾ ಇದೆ. ಅಮ್ಮ ಬೆಳೀತಾ ಇದ್ದಾಳೆ. ಅಮ್ಮನ ಶಕ್ತಿ ಬೆಳೀತಾ ಇದೆ. ಅಮ್ಮನ ಶಕ್ತಿ ಬೆಳೀತಾ ಇದೆ. ಹೌದೌದು. ಏನ್ ಸರ್, ಈ ಬೆಂಗಳೂರು ಅಂತ ಇಂತ ಒಂದು ಹೈಟೆಕ್ ಸಿಟಿಲಿ ಇಷ್ಟೊಂದು ಜನ ಬರ್ತಾ ಇದಾರೆ ಭಕ್ತಾದಿಗಳು. ಇನ್ನೊಂದು ವಿಷಯ ಗೊತ್ತಾ? ನಮ್ಮ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ತಂದೆಗಳು, ಶ್ರೀ ಏಳುಮಲೆ ಸ್ವಾಮಿಗಳು. ಅದನ್ನ ಬಂದು ಇವ್ರು ತಮಿಳಲ್ಲಿ ಇದೆಯಲ್ಲ ಹೆಸರು ಬೇಡ, ಯಾಕಂದ್ರೆ ಅದು ತಮಿಳ್ನಾಡು ಹೆಸರಾಗ್ಬಿಡುತ್ತೆ ಅಂತ ಹೇಳಿ ಸಪ್ತಗಿರಿಯಮ್ಮ ಅಂತ ಹೆಸರಿಟ್ರು. ನಮ್ಮ ಸಪ್ತಗಿರಿಯಮ್ಮ. ಹೌದೌದು. ಆಮೇಲೆ ನಿಮ್ ತಂದೆಯವರು ಹೆಚ್ಚಾಗಿ ಈ ಮಹಿಳೆ ತರ ಸೀರೆ ಉಟ್ಕೊಂಡಿರೋದೇ ಫೋಟೋಗಳು ಎಲ್ಲ ಕಡೆ ಅವ್ರ ವಿಗ್ರಹ ಇದೆ, ಸೀರೆ. ಹೌದೌದು. ಯಾಕಂದ್ರೆ ಅವ್ರಿಗೆ ತುಂಬಾ ಆಸೆ ಐತಿ. ಹೆಂಗೆ ಅಮ್ಮ ನನ್ ಮೇಲೆ ಬಂದು ನೃತ್ಯ ಮಾಡಂಗೆ ಅವ್ರು ಇದು ಮಾಡ್ತಾರೆ. ನಿಮ್ ತಂದೆ ಮೇಲೆ ಮಂಗಳ ಪರಮೇಶ್ವರ ದೇವ್ರು ಬರ್ತಾರೆ? ಹೌದೌದು. ಅವ್ರು ಬಂದು ಆ ಅಮ್ಮ ಉತ್ತರ ಕೊಟ್ಟ ಮೇಲೆ ಒಂದೊಂದಾಗಿ ಸಿಕ್ಕಿ ಒಂದೊಂದಾಗಿ ದಾರಿ ಸಿಕ್ಕಿ ಇವತ್ತಿಗೆ ಇಷ್ಟರ ಬಲದಿಂದ ಕಾರಣ ಯಾರದೆ? ನಮ್ಮ ತಂದೆಗಳವರು. ಆಮೇಲೆ ಜೊತೆಗೆ ಅವ್ರು ಸೀರೆ ಹಾಕೋತಿದ್ರು ಅನ್ನೋದೊಂದು ಓಕೆ. ಮತ್ತೆ ಬೆಂಗಳೂರಿನ ಎಲ್ಲೂ ಕೂಡ ಸಿಗದೇ ಇರೋ ಒಂದು ಅವಕಾಶ ಏನಂತಂದ್ರೆ ಈ ತೃತೀಯ ಲಿಂಗಿಗಳು. ಹೌದೌದು. ಅವ್ರಿಗೆ ಇಲ್ಲಿ ವಿಶೇಷ ಸ್ಥಾನಮಾನ ಇದೆ. ಇಲ್ಲ, ಕಾರಣ ಯಾಕಂದ್ರೆ ಅವ್ರಿಗೊಂದು ಮರ್ಯಾದೆ, ಒಂದು ಗೌರವ ಅಂತ ಕೊಟ್ಮೇಲೆ ಈಗ ಅಂತ ಜನಗಳು ಎಲ್ಲಾ ಕಡೆ ಇದ್ದಾರೆ. ಬಟ್ ಇದ್ರೇನು ಅವ್ರಿಗಂತ ಒಂದು ಧೈರ್ಯ ಆಯ್ತು. ಮೊದ್ಲೆಲ್ಲ ಬಂದು ಏನ್ ಹೇಳ್ತಾರೆ ಅಂತ ನಾಚಿಕೆ ಪಟ್ಟವ್ರು. ಇವಾಗೆಲ್ಲ ನಾಚಿಕೆ ಇಲ್ಲ, ಓಪನ್ ಆಗಿ ಅವ್ರು ಫ್ರೀ ಆಗಿ ಬರ್ತಾರೆ, ಫ್ರೀ ಆಗಿ ಹೋಗ್ತಾರೆ. ಆಮೇಲೆ ಅವ್ರು ಬೇರೆ ಕಡೆ ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ, ಇಲ್ಲಿ ಬಂದಾಗ ಅವ್ರು ಎಷ್ಟು ಸಾಮಾನ್ಯ ಜನಗಳ ತರನೇ ಇರ್ತಾರೆ. ಹೌದೌದು. ಯಾವುದೇ ಸಮಸ್ಯೆ ಇಲ್ಲ, ಏನಿಲ್ಲ. ಅವ್ರ ಬಗ್ಗೆ ಏನು ಕಿಟಿ ಪಿಟಿ ಅಂತ ಒಂದು ಸೌಂಡ್ ಇರಲ್ಲ. ಅವರು ಬಂದು ದೇವಸ್ಥಾನ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ. ಖಂಡಿತ. ಅದೊಂದು ತುಂಬಾ, ಯಾಕಂದ್ರೆ ಒಂದೊಂದು ರೂಪಾಯಿ ಏನೋ ಸಂಪಾದನೆ ಮಾಡ್ತಾರಲ್ಲ, ಅದೆಲ್ಲ ದೇವಿ ಒಂದು ಇದು ಭಿಕ್ಷೆ, ಆ ಯಮ ಹಾಕೋ ಭಿಕ್ಷೆ ಅವ್ರಿಗೆ ಹಂಗೆ. ಅದಕ್ಕೋಸ್ಕರ ಸರ್, ಈಗ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ, ಇಲ್ಲಿ ಕಾಳಿಕಾ ದೇವಿ ಯಾವಾಗ್ಲೂ ಮಲಗಿರ್ತಾರೆ ಅಂತ ಕೇಳಿದ್ದು ನೋಡಿದ್ವಿ. ಏನಕ್ಕೆ ಸರ್ ಅವ್ರು ಯಾವಾಗ್ಲೂ ಮಲಗಿ ಇರ್ತಾರೆ? ಅವಳು ಮಲಗಿರೋದಂದ್ರೆ ಆ ಯಮ್ಮನ ಹೆಸರು ದೊಡ್ಡಮ್ಮ ಅಂತ ಹೆಸರು. ದೊಡ್ಡಮ್ಮ ಅಂದ್ರೆ ತಮಿಳಲ್ಲಿ ಪೆರಿಯಾಯಿ ಅಂತ ಹೇಳ್ತಾರೆ. ಪೆರಿಯಾಯಿ ಅಂದ್ರೆ ಬಾರಿ ದೊಡ್ಡಮ್ಮ ಅಂತ ಹೆಸರು. ಅವಳು ಯಾವಾಗ್ಲೂ ಮಲಗಿರೋದಂತೆ. ಯಾಕಂದ್ರೆ ಇತಿಹಾಸದಿಂದಾನೆ ಎದ್ರೆ ಏನಾಗುತ್ತೆ ಬೇರೆ ಏನೋ ಪ್ರಳಯ ಉಂಟಾಗತ್ತೆ. ಪ್ರಳಯ ಈ ಒಂದು ಸಂಕೇತವಾಗಿ ಮಲಗಿರೋದು. ಅದು ನಮ್ಮ ಮಲೆನಾಡಲ್ಲಿದೆ. ಅದೇ ತರ ಇಲ್ಲಿ ಇದೆ. ಅದೇ ತರ ಸೇಮ್ ಇಲ್ಲೂ ಅದೇ ರೀತಿ ಇದೆ. ಹೌದು, ಹಾಕಿದೆ. ಅಯ್ಯಪ್ಪ, ಮೂರ್ತಿ ನೋಡ್ತಿರೋ ಭಯ ಆಗ್ತದೆ. ಏನು ಅವ್ರು ನಿಜವಲ್ಲ ಅಂತ ದೈತ್ಯಾಕಾರ ಇದು ಇಲ್ಲ ಸ್ವಾಮಿ. ಇನ್ನೊಂದು ವಿಷಯ ಏನಂದ್ರೆ, ಆ ಯಮ ಬಂದು ಎತ್ತರನೂ ಸರಿ, ಆ ಮಲಗಿರೋಳು ಸರಿ, ಆ ರೂಪನೂ ಸರಿ, ಅದು ಸ್ವಲ್ಪ ನೋಡಕ್ ಭಯಂಕರವಾಗಿ ಇರ್ತಾಳೆ. ಅದೇ ತುಂಬಾ ಪ್ರೀತಿ. ಹೆಣ್ಮಕ್ಳಂತೂ ಎಷ್ಟು ಜನ ಬರ್ತಾರೆ ಅಂತಂದ್ರೆ ಅಲ್ಲಿ. ಆಮೇಲೆ ಬೇರೆ ಕಡೆ ದೇವಸ್ಥಾನಗಳಲ್ಲಿ ಒಳಗಡೆ ಹೋಗ್ ಬಿಡೋದಿಲ್ಲ, ಆದ್ರೆ ಇಲ್ಲಿ ಸುತ್ತ ಹೋಗಿ ತಿರ್ಗಾಡಕ್ಕೆಲ್ಲ ಅವಕಾಶ ಇದೆ. ನೀವು ಹೊರಡೋಗ್ಬೋದು, ಅಮ್ಮನ ನಮಸ್ಕಾರ ಮಾಡ್ಕೊಂಡ್ ಬರ್ಬೋದು, ಮುಟ್ಬೋದು. ಕೆಲವು ಕಡೆ ಮುಟ್ಬೇಡಿ ಹಂಗಿಂಗೆಲ್ಲ ಹೇಳ್ತಾರೆ. ಆದ್ರೆ ಇಲ್ಲಿ ಎಷ್ಟು ಪ್ರೀತಿಯಾಗಿ ಮುಟ್ಕೊಂಡು 2 ಸಾರಿ 3 ಸಾರಿ ಬರ್ತಾನೆ ಇರ್ತಾರೆ. ಒಂದ್ ರೀತಿ ವಿಶೇಷ, ಕೆಲವೊಂದು ಇಲ್ಲಿಯ ವಿಶೇಷತೆಗಳು. ಹೌದೌದು. ಯಾಕಂದ್ರೆ ಈ ಜನಗಳೆಲ್ಲ ಬಂದು ಅಮ್ಮನ ಲವ್ ಮಾಡ್ತಾರೆ. ಲವ್ ಮಾಡಿ ಅವ್ರ ಜೊತೆ ಶೇರ್ ಮಾಡ್ಕೋತಾರೆ. ನೋಡಮ್ಮ, ಈಗ ನನ್ನ ಈ ತರ ಒಂದು ತೊಂದ್ರೆ ಇದೆ, ಈ ತರ ಬಂದು ಹತ್ಕೊಂಡ್ಬರ್ತ ಎಷ್ಟೋ ಜನ ಹತ್ಕೊಂಡ್ ನಿಂತಿರ್ತಾರೆ ಅಲ್ಲಿ. ಹೌದು, ನಿಂತಿರ್ತಾರೆ. ಅವ್ರ ಕಣ್ಣಲ್ಲಿ ಜೊಲ್ಲದೆಲ್ಲ ನೀರು ಹೋಗ್ತಾನೆ ಇರ್ತೀವಿ. ಯಾಕಂದ್ರೆ ಅವ್ರ ಕಷ್ಟ ಎಷ್ಟು ತಾಯಿನ ನೋಡ್ದಂಗೆ ಒಂದು ಫೀಲ್ ಅವ್ರಿಗೆ. ಹಂಗೆ
ಅಂಗಾಳ ಪರಮೇಶ್ವರಿ ಹತ್ರ ಎಷ್ಟು ಪ್ರೀತಿಯೋ ಅಷ್ಟೇ ಇಲ್ಲಿ ದೊಡ್ಡಮ್ಮನ ಹತ್ರ ತುಂಬಾ ಜನ ಬಂದು ಹೌದೌದು. ಅವ್ರ ಕಾಲ್ ಮುಟ್ಟಿ ಮತ್ತೆ ಅಲ್ಲಿ ನಿಂಬೆಹಣ್ಣು ತಗೊಂಡು ಹೋಗ್ತಾರೆ ಜಾಸ್ತಿ. ಅದೇ ನಿಮ್ಮನ್ನ ಮುಟ್ಟಿ ತಗೊಂಡೋಗಿ ಒಂದ್ ಡಿಶ್ ಹೊಡ್ಕೊಳ್ಳೋದು, ಇಲ್ಲಾಂದ್ರೆ ಮನೆಗೆ ಡಿಶ್ ಹೊಡ್ಕೊಳ್ಳೋದು, ಏನಾದ್ರು ಮಾಡ್ಕೊತಾರೆ. ಇಲ್ಲಿ ನಿಂಬೆಹಣ್ಣು ದೃಷ್ಟಿನೂ ತೆಗಿತಾರೆ ಮತ್ತೆ ತಡೆನೂ ಕೂಡ ಹೊಡಿತಾರೆ. ಹೊಡಿತಾರೆ. ಅವೆರಡು ಕೂಡ ರೆಗ್ಯುಲರ್ ಆಗಿ ಇಲ್ಲಿ ಇರ್ತವೆ. ಹೌದು. ಇಲ್ಲಿ ವಿಶೇಷ. ಹೌದು ಸರ್, ಅಂದ್ರೆ ಇಲ್ಲಿ ಪ್ರತಿ ಅಮಾವಾಸ್ಯೆ ದಿನ ವಿಶೇಷ ಇದ್ದೇ ಇರುತ್ತೆ. ಹೌದೌದು. ಅದ್ರದ್ದೆಲ್ಲ ಲಿಸ್ಟ್ ಕೂಡ ನೀವು ಹಾಕ್ಬಿಟ್ಟಿದ್ದೀರಾ. ಖಂಡಿತ 2026 ಜನವರಿಯಿಂದ ಒಂದ್ ವರ್ಷದ ಹಾಕಿದೀವಿ. ಒಂದ್ ವರ್ಷದ ಹಾಕ್ಬಿಟ್ಟು. ಹೌದು, ಒಂದ್ ವರ್ಷದಂದ್ರೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಮತ್ತೆ ಅಷ್ಟಮಿ. ಅಷ್ಟಮಿ ಯಾಕಂದ್ರೆ ನಮ್ಮ ಹೊಸೂರು ಮಹಾಪ್ರತ್ಯಂಗರ ದೇವಸ್ಥಾನ ಇದೆ, ಅಲ್ಲಿ ಸ್ಥಾಪನೆ ಆಗಿರೋದು ಕಾಲಭೈರೇಶ್ವರ ಜೊತೆಗೆ ತಾಯಿ ಪ್ರತ್ಯಂಗರ ದೇವಿ. ಹೊಸೂರಲ್ಲಿ ಅಲ್ಲೊಂದ್ ದೇವಸ್ಥಾನ ಇದೆ, ಇಲ್ಲಿ ಈ ದೇವಸ್ಥಾನ ಇದೆ. ಸರ್, ಅಂದ್ರೆ ತುಂಬಾ ವಿಶೇಷ ನಿಜವಾಗ್ಲೂ ಕೂಡ ಬೆಂಗಳೂರಿಗೆ ವಿಶೇಷ ಅನ್ಸುತ್ತೆ ಈ ದೇವಸ್ಥಾನ. 50 ವರ್ಷ ಇತಿಹಾಸ ಇರೋ ದೇವಸ್ಥಾನ. ಖಂಡಿತ ಸರ್, ನಿಜವಾಗ್ಲೂ ಕೂಡ ಇಲ್ಲಿ ತುಂಬಾ ಜನಕ್ಕೆ ಒಳ್ಳೇದಾಗ್ತಿದೆ ಅಂತ ಕೇಳಿದ್ದೀವಿ. ನಾವು ಕಣ್ಣಾರೆ ನಾವು ಕೂಡ ನೋಡಿದ್ವಿ, ಫೀಲ್ ಮಾಡ್ಬೋದು ಆರಾಮಾಗಿ. ಹೌದು, ಅಮ್ಮನ್ ಟೆಸ್ಟ್ ಮಾಡಿ ನೀವು, ಅಮ್ಮನ್ ಟೆಸ್ಟ್ ಮಾಡಿ, ಏನೋ ಒಂದು ಪರೀಕ್ಷೆ ಮಾಡಿ. ಆಮೇಲೆ ಬಂದು ನಮ್ಮ ಪರೀಕ್ಷೆ ಏನಾಯ್ತು ಅಂತ ನಮ್ಗೆ ಹೇಳಿ. ಪರೀಕ್ಷೆ ಮಾಡೋದೇನ್ ಸರ್, ಬಂದು ಬೇಡ್ಕೊಂಡ್ರೆ ಒಳ್ಳೇದಾಗ್ತಿದೆ. ಸಾಕಷ್ಟು ಜನ ಹೇಳ್ತಿದ್ದಾರೆ. ಹಂಗಾಗಿ ಒಳ್ಳೇದಾಗ್ಲಿ ಸರ್, ಈ ಕ್ಷೇತ್ರದಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗ್ಲಿ. ನಮಗೂ ಕೂಡ ಖುಷಿ ಆಯ್ತು. ಏನೇ ಮಾಹಿತಿ ಇದ್ರು ಕೂಡ ಇಲ್ಲಿ ಕೆಳಗಡೆ ಬರ್ತಿರೋ ನಂಬರ್ ಸಂಪರ್ಕ ಮಾಡಿದ್ರೆ ತಿಳಿಸ್ತೀರಿ ನೀವು. ಓಕೆ ಸರ್. ಯಾರು ಅನ್ನದಾನ ಮಾಡೋದಿದ್ರು ಕೂಡ ಮಾಡ್ಬೋದು ಸರ್. ಖಂಡಿತ ಧಾರಾಳ ಮಾಡ್ಬೋದು. ನಾವು ಕೈಲಿ ಆಯ್ತು ಏನೋ ಒಂದು ಅಕ್ಕಿನೋ ಬೇಳೆನೋ ಸಕ್ಕರೆನೋ ಏನೋ ಒಂದು ತರಕಾರಿ ಏನೋ ಒಂದು ಕೊಡ್ಸಿ ಅಮ್ಮನ ಸೇವೆ ಮಾಡೋದು. ಇವತ್ತಿಗೆ ಒಂದು 2 ವರ್ಷ ಹತ್ರ ನಡೀತಿದೆ ಅನ್ನದಾನ ಪ್ರಾರಂಭ. ಸಾಧಾರಣ ನೀವು ಇವತ್ತರೆಗೂ ಸ್ಟಾಪ್ ಇಲ್ಲ, ವಾರ ನಡೀತಾ ಇದೆ. ಇನ್ನೊಂದು 2 ವಾರ ಆದ್ಮೇಲೆ ಆಷಾಢ ಮುಗಿದ್ಮೇಲೆ ಒಂದೇ ಬರೋ ತಿಂಗಳಿಂದ ಬೇರೆ ದಿನ ಮಂಗಳವಾರ ಶುಕ್ರವಾರ ಎಲ್ಲಾ ದಿನ ವಾರದಲ್ಲಿ 3 ದಿನ ಕೊಡ ಅಂತ ಅನ್ಕೊಂಡಿದೀವಿ. ಅಂದ್ರೆ ಇಲ್ಲಿ ಈ ತಾಯಿ ಹೆಣ್ಮಕ್ಳಿಗೆ ಜಾಸ್ತಿ ಒಲಿಯೋದು, ಅದರಲ್ಲೂ ಹೆಚ್ಚಾಗಿ ಮಕ್ಕಳಾಗದಂತವ್ರಿಗೆ ಮಕ್ಕಳಾಗ್ತಿರುವಂತ ಒಂದು ಕ್ಷೇತ್ರ. ಈ ಕ್ಷೇತ್ರ ಅವ್ರ ಕೊರತೆನೆ ಅತ್ತೇನೆ ಮನುಷ್ಯನಿಗೆ ಕೊರತೆನೆ ಅದು. ಒಂದ್ ಮದುವೆ ಆಗ್ಬೇಕು ಫಸ್ಟ್, ಮದುವೆ ಆದ್ಮೇಲೆ ನೆಕ್ಸ್ಟ್ ಏನು ಮಕ್ಕಳು. ಆದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆಹಾರ ಸ್ಥಿತಿ, ಒತ್ತಡ ಜೀವನದಲ್ಲಿ ಮಕ್ಕಳೇ ತುಂಬಾ 90% ಜನ. ಹೌದು. ಆದ್ರೆ ಇಲ್ಲಿ ಬಂದು ಹೋಗಿ ಮಧ್ಯರಾತ್ರಿ ಇಲ್ಲಿ ತಾಯಿ ಮಡ್ಲಲ್ಲಿ ಮಲ್ಗ್ ಹೋದ್ರೆ ಆ ಕುಂಭ ಪ್ರಸಾದ ತಿನ್ನೋದ್ರಿಂದ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ, ಒಳ್ಳೇದಾಗುತ್ತೆ. ನಮ್ಮ ಪೀಡೆಗಳು ಏನಿದೆ, ಏನೊಂದು ಗ್ರಾಚಾರ ಏನಿದೆ, ನಮ್ದು ಏನಿದೆ ಎಲ್ಲಾನು ಯಾವುದೇ ಮಾಟ ಮಂತ್ರ ಏನೇ ಕೂಡ ಇಲ್ಲಿ ತಡೆ ಹೊಡೆಯೋದ್ರಿಂದ ಎಲ್ಲ ಖಂಡಿತ. ಯಾಕಂದ್ರೆ ತಾಯಿ ಸಲ ಹತ್ರ ಸ್ಥಾಪನೆ ಮಾಡಿರೋ ನಮ್ಮ ತಂದೆಗಳು ಅಂತವ್ರು ಒಂದು ಶಕ್ತಿ ಅವರು ಆಗ್ತಾರೆ. ನಿಜವಾಗ್ಲೂ ದೇವಸ್ಥಾನದ ಒಳಗಡೆ ಬರ್ತಿದ್ದಂಗೆನೆ ಅಂಗಳ ಪರಮೇಶ್ವರಿ ನೋಡೋಕೆ ಬರುವಂತ ಜನಗಳು ನೋಡಿದ್ರೆ ಒಂದು ಆಶ್ಚರ್ಯ. ಜೊತೆಗೆ ದೊಡ್ಡಮ್ಮ ತಾಯಿ ಆಕಾರ ಮಲಗಿರೋದ್ ನೋಡಿದ್ರೆ ಗಾಬರಿ ಭಯ ಆಗೋಯ್ತೆ, ನೋಡ್ತಿದ್ದಂಗೆ ಪ್ರೀತಿ ಜಾಸ್ತಿ ಆಗೋಗುತ್ತೆ. ಮತ್ತೆ ದೇವಸ್ಥಾನದ ಒಳಗಡೆ ಇರೋ ವಾತಾವರಣ ಬಹಳ ಅದ್ಭುತವಾಗಿದೆ ಸರ್. ನಿಜವಾಗ್ಲೂ ಹೊಸದಾಗಿ ನೋಡ್ತಾ ಇರುವಂತವ್ರು ಒಂದ್ಸಲ ವಿಸಿಟ್ ಮಾಡ್ಲಿ. ಈ ಕಷ್ಟ ಇರೋರ್ಗೆ ಒಳ್ಳೇದಾಗ್ಲಿ. ಇದೇ ರೀತಿ ನಿಮ್ಮ ಒಂದು ಅಭಿವೃದ್ಧಿ ಸಂಸ್ಥೆ ದೇವಸ್ಥಾನ ಅಭಿವೃದ್ಧಿ ಆಗಿ ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈಗ 4 ಪೇಪರ್ ಅಲ್ಲಿ ಯಾವತ್ತು ಅಮಾಸೆ, ಯಾವತ್ತು ಹುಣ್ಣಿಮೆ, ಯಾವತ್ತು ಅಷ್ಟಮಿ ಅಂತ ಹೇಳಿ ಸ್ಪಷ್ಟವಾಗಿ ಆಗ್ತಾ ಇದೀವಿ. ಅದು 4 ಲ್ಯಾಂಗ್ವೇಜ್ ಆಗ್ತಾ ಇದೀವಿ, ಕನ್ನಡ, ತಮಿಳು, ಇಂಗ್ಲಿಷ್ ಮತ್ತೆ ಹಿಂದಿ. ಯಾಕಂದ್ರೆ ಹಿಂದಿ ಅವ್ರು ನಮ್ಮ ಸೇಟುಗಳೆಲ್ಲ ಬರ್ತಾ ಇದಾರೆ ಈಗ. ಅದೇ ಬರೀ ನಿಮ್ ತಮಿಳವರೆಲ್ಲ ಸೇಟುಗಳು, ಈ ಮುಸ್ಲಿಮ್ಸು, ಹೌದೌದು, ಹಿಂದೂಗಳು, ಹೌದು, ನಮ್ ಕರ್ನಾಟಕದವ್ರು ಎಲ್ಲಾ ತರದವ್ರು ಬರ್ತಾರೆ. ಹೌದು, ಖಂಡಿತ. ಇವತ್ತು ಒಂದು ವಿಶೇಷ ಪೂಜೆ ಮಾಡಿಸ್ತವ್ರು ಅವ್ರು ಸೇಟುಗಳು. ಹೌದು, ಸೇಟ್ ಅವರು ಏನ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಊಟ, ಸೇವೆ, ಹೂವಿನಾರ ಅವೆಲ್ಲ ಎಷ್ಟು ಅದ್ಭುತವಾಗಿ ಮಾಡಿಸಿದ್ರು. ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಸರ್, ಒಳ್ಳೇದಾಗ್ಲಿ ಸರ್ ಬರೋರು ಕೂಡ. ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.